ಸುದೀಪ್ ಆಕ್ಚುಲಿ ನನ್ನ ಪ್ರಕಾರ MS ಧೋನಿಗಿಂತ ಬೆಟರ್ ಕ್ರಿಕೆಟರ್. ಝೆಂಡನ್ ಮದುವೆದ ವಿಷಯ ಹೇಳ್ಬೋದಾ ಅಂತಲ್ಲ, ಹೇಳುವ. ದುರಂಧರ್ 2ಗೆ ಹೆದರಿ ಟಾಕ್ಸಿಕ್ ಅನ್ನು ಪೋಸ್ಟ್ ಪೋನ್ ಮಾಡಿದ್ರ. ಯಶ್ ಈಗ ನೀವು ಪುಕ್ಲ ಅಂತ ಹೇಳುದಾ? ಅಂದ್ರೆ ವಾರ ಆಗ್ತಾ ಉಂಟು, ನೀವು ವಾರಿಗೆ ಯಾರು ಸಪೋರ್ಟ್ ಮಾಡುದು? ನಾವು ಆಕ್ಟಿಂಗ್ ಫೀಲ್ಡ್ ಅಲ್ಲಲ್ಲ, ನೀವು ಅಕ್ಕರ್ ಮಾಡಬಾರ್ದು. ಮಂದನ್ನ ಕುಟುಂಬದಿಂದ ನಿಮಗೆ, ದೇವರಕೊಂಡ ಕುಟುಂಬದಿಂದ ನಮಗೆ. ಅವರು ಫಸ್ಟ್ ವೆಜ್, ಮತ್ತೆ ಅವರು ಎಫ್ಟಿನೊಟ್ಟಿಗೆ ಸೇರಿ ನಾನ್ ವೆಜ್ ಆದ್ರೆ. ನಮಸ್ಕಾರ, ವೆಲ್ಕಮ್ ಟು ದ ಕೈಕಂಬ ಎಕ್ಸ್ಪೀರಿಯನ್ಸ್. ಈ ಹೆಸರು ಚೇಂಜ್ ಮಾಡ್ಬೇಕಂತ ಇದ್ದೇವೆ, ಗೋಲಿ ಬಜಿ ಎಕ್ಸ್ಪೀರಿಯನ್ಸ್ ಅಂತ. ನಿಮ್ಮ ಒಪಿನಿಯನ್? ನೀರುಳ್ಳಿ ಬಜೆ ಇಡಿ, ಅದು ಒಂಚೂರು ಚೆನ್ನಾಗಿಂಟು. ಸರಿ, ನೀರುಳ್ಳಿ ಬಜೆ, ಲಾಡ್ ಇಡ್ಬೋದು. ಲಾಡ್ ಅಭಿಷೇಕ್ ಅದು ಅವ್ರ ಡಿಪಾರ್ಟ್ಮೆಂಟ್. ಮತ್ತೆ ಮತ್ತೊಂದು ಖುಷಿ ವಿಷಯ ಅಂದ್ರೆ, ಬಿಡಿ ನಂಗೆ ಅಶು ಆಗ್ತದೆ ನೀವು ಮಾತಾಡಿದ್ರೆ, ಹೇಳಿ ಅಶು ಆಗ್ತದೆ. ಈಗ ಒಂದು ವಿಷಯ ಏನಪ್ಪಾ ಅಂದ್ರೆ, ನೀವೇ ಸೆಕೆಂಡ್ ಗೆಸ್ಟ್ ಆಗಿ ಸೆಕೆಂಡ್ ಪಾಡ್ಕಾಸ್ಟ್ ಸಕ್ಸಸ್ಫುಲ್ ಆಯ್ತು. ಫಸ್ಟ್ ಪಾಡ್ಕಾಸ್ಟ್ ಬಹುಜನರ ಅಪೇಕ್ಷೆಯ ಮೇರೆಗೆ ಸೆಕೆಂಡ್ ಒನ್ ನೋಡಿ ಅಭಿಷೇಕ್, ಅದು ಸ್ಟಾರ್ಟ್ ಸಾಕಪ್ಪ. 5,000 ವೀಕ್ಷಣೆ. ನಾನು ಹಾಗೇನೆ ಬಂದ್ರಿ, ನೀವು ಸ್ಪೀಚ್ ಎಲ್ಲ 20,000 40,000 ಮೇಲೆ ಜನರಿಗೆ. ನಾವು PPV ಸೆಲ್ ಮಾಡ್ಬೋದು ಪಾಡ್ಕಾಸ್ಟ್, ಅಷ್ಟು ಜನ ನೋಡ್ತಾರೆ. ನಾವು ನಿಮ್ಮಂತ ಗೆಸ್ಟ್ ಇನ್ನು ಬಂದು ನೋಡುವ. UFC ಗೊತ್ತುಂಟು ಕಾನರ್ ಮೆಗ್ರೆಗರ್, ಅವನಾಗಿ ನಾವು ಸ್ವಲ್ಪ ನೀವು ಅಲ್ಲಿ ಅವರ ಅಲ್ಲ ಮಾರಿ, ಅವರಾಗಿ ನಾವು ಒಂಚೂರು ಪಾಪ್ಯುಲರ್ ಅಂತ. ನಿಮ್ಮನ್ನು ಪೆಡ್ತಿಂದ್ರೆ ಅಂತ ನೀವು ಹೊಡಿಯುವುದೌದಾ? ಪಾಪ್ಯುಲಾರಿಟಿ ಅಂತ ಹೇಳಿದ್ ನಾವು ಪೆಟ್ಟಿಗೆಲ್ಲ ಹೋಗಲ್ಲ. ನಿಮ್ಮತ್ತೆ ಹೋಟೆಲ್ ಸೋತ ಪೆಡ್ತಿಂದಿರಂತೆ. ಹೋಟೆಲ್ ಹೋಟೆಲ್ ಎಲ್ಲಿ ಸೋತದ್ದು? ನಾನ್ ಸೋಲಿಲ್ಲ, ನಾ ವಿನ್ ಆಗಿದ್ದೇನೆ ಎಲ್ಲ. ಆಯ್ತು, ನಿಮ್ಗೆ ಹೇಳ್ಲಿಕ್ಕೆ ಇಲ್ಲದ್ರೆ ಅಭಿಷೇಕ್ ಅದು ಕಟ್ ಮಾಡಿ ಎಡಿಟ್ ಅಲ್ಲಿ, ಈ ಜನ ಲಾಟ್ ಬಿಡುದಿದ್ದಾರೆ. ದುರಂಧರ್ 2ಗೆ ಹೆದರಿ ಟಾಕ್ಸಿಕ್ ಅನ್ನು ಪೋಸ್ಟ್ ಪೋನ್ ಮಾಡಿದ್ರ? ಇಲ್ಲಪ್ಪ, ಟಾಕ್ಸಿಕ್ ಎಂತ? ನೀವು ಯಶ್ ಈಗ ನೀವು ಪುಕ್ಲ ಅಂತ ಹೇಳುದಾ? ಬ್ರಾಕಿಂಗ್ ಸ್ಟಾರ್ ಯಶ್, ನೀವು ಚೂರು ಕೇರ್ಫುಲ್ ಆಗಿರ್ಬೇಕು. ಈ ತರ ಬುಲ್ಶಿಟ್ ಎಲ್ಲ ಮಾತಾಡಬಾರ್ದು ಯಶ್ ಬಗ್ಗೆ, ಆಯ್ತಾ? ಅಲ್ಲ, ಜನರು ಹೇಳುದು, ನಾನ್ ಜನರಲ್ ಅಲ್ಲ, ನಾನ್ ನಿಮ್ಗೆ ಒಪಿನಿಯನ್. ನೋಡಿ, ಯಶ್ ಅವರು ಅಷ್ಟು ಪಾಪ್ಯುಲರ್ ಇದ್ದಾರೆ. ಇವರು ದುರಂಧರ್ ಪಿಕ್ಚರ್ ಯಾರು ಹೀರೋ ಯಾರಂತ? ರಣವೀರ್ ಸಿಂಗ್. ಈಗ ಅವ ರಣಬೀರ್ ಕಪೂರ್. ಈಗ ನಿಮ್ಗೆ ಕನ್ಫ್ಯೂಸ್ ಆಯ್ತು, ಅವ ರಣಬೀರ್ ಕಪೂರ್ ರಣಬೀರ್ ಸಿಂಗ್ ಅಂತ. ಅವ ಎಂತ ಇವರನ್ನು ಇದು ಮಾಡುದು? ಎಂತ ಮಾತಾಡ್ತೀರಿ ನೀವು? ಅಲ್ಲ, ನಾನು ಒಂದೇ ಹೇಳುದು, ಅದು ನೀವು ಹೇಳುದು ಸರಿ. ಈಗ ರಣವೀರ್ ಕಪೂರ್ ಮಿನಿ ಕರ್ನಾಟಕದವರಾಗಿ ಮೆಜೆಸ್ಟಿಕ್ ಅಲ್ಲಿ ಮಲಗಿ ಅವತ್ತು ಕನಸು ಕಾಣ್ತಿದ್ರು, ಈಗಲೂ ಸಹ ಮೆಜೆಸ್ಟಿಕ್ ಅಲ್ಲಿ ಮಲಗ್ತಿದ್ರು. ಅಲ್ಲ, ಹೌದಲ್ವಾ? ಅವ್ರ ಹತ್ರ ಎಬಿಲಿಟಿ ಉಂಟು ಅಷ್ಟು. ಹೌದೌದು, ಅದೌದು. ಆದ್ರೆ ನೋಡಿ, ಮೆಜೆಸ್ಟಿಕ್ ಅಲ್ಲಿ ಮಲಗಿ ಈಗ ನೋಡಿ, ಈಗ ಅರಮನೆಯಲ್ಲಿ ಮಲಗ್ತಿದ್ದಾರೆ. ಬ್ಯಾಂಗ್ಳೂರ್ ಪ್ಯಾಲೇಸ್ ಅನ್ನು ರೆಂಟ್ ಮಾಡ್ತಾ ಇದ್ದಾರಂತೆ ಪಿಕ್ಚರ್ಗೆಲ್ಲ. ಒಟ್ಟಾರೆ ದುಡ್ಡುಂಟು ಮಾರೆ, ಅವರು KGF ಅಲ್ಲಿ ಬಂದಿದೆ ಒಟ್ಟಾರೆ. ಆದ್ರೆ ಒಂದು ವಿಷಯ ನಾನು ಕೇಳಿದ್ದೇನಂದ್ರೆ, ಅವರು 100 ಕೋಟಿ ತಗೊಳ್ತಾರಲ್ಲ ಪಿಕ್ಚರ್ಗೆ, ಆ 100 ಕೋಟಿ ತಗೊಳ್ಳುದಿಲ್ಲ, ಅದು ಪ್ರಮೋಷನಲ್ ಪರ್ಪಸ್ಗೆ ಮಾತ್ರ. ಅವ್ರಿಗೆ ಪಿಕ್ಚರ್ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಅಭಿಮಾನ ಅಂದ್ರೆ ಫ್ರೀಗೆ ಪಿಕ್ಚರ್ ಮಾಡ್ತಿದ್ದಾರೆ. ಟಾಕ್ಸಿಗೆ 100 crore ಇಲ್ಲ. ಅವ್ರು ಹೇಳ್ತಿದ್ದಾರೆ, ನನ್ಗೆ ಕೊಡ್ಬೇಡಿ, ಬೇರೆ ಆಕ್ಟರ್ಸ್ಗೆ ಕೊಡಿ, ಅವರಿಗೆ ಅಗತ್ಯ ಉಂಟು. ಅಲ್ಲ, ಇವರದು ಮತ್ತೆ ಇನ್ನೊಂದು ವಿಷಯ ಎಂತಂದ್ರೆ, ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸ್, ಯಶ್ ಇದು ಮತ್ತೆ ರಣವೀರ್ ಸಿಂಗ್ ಎಂತ ಡ್ರೆಸ್ ಹಾಕುದು, ಆ ಹುಡುಗಿಯರ್ದೆಲ್ಲ ಡ್ರೆಸ್ ಹಾಕುದು ಮಾರೆ, ಅದ್ರಲ್ಲಿ ಎಂತ ಉಂಟು. ಇವರು ಯಶ್ ಡ್ರೆಸ್ ಹಾಕುದಿಲ್ಲ. ಯಶ್ ಡ್ರೆಸ್ ಹಾಕಿದ್ ನೋಡಿ? ಹೌದು, ಯಶ್ ಡ್ರೆಸ್ ಹಾಕೋದು ನೋಡಿದೀರಾ ನೀವು? ಈಗೀಗ ಹಾಕುದಿಲ್ಲ, ಈಗೀಗ ಹಾಗೆಲ್ಲ ಅಂದ್ರೆ ಡೀಸೆಂಟ್, ಅವರು ಇನ್ನೋಸೆಂಟ್. ಡ್ರೆಸ್ಸಿಂಗ್ ಅಲ್ಲಿ ಯಶ್, ಸ್ಟೈಲ್ ಯಶ್, ಆಟಿಟ್ಯೂಡ್ ಯಶ್, ಮತ್ತೆ ಎಲ್ಲ ಎಂತ ಉಂಟು, ಎಲ್ಲ ಡೈಲಾಗ್. 10 ಜನ ನೋಡಿದ್ದೇನೆ, 10 ಜನ ನೋಡಿದವರು ಡಾಣೆ. ನಿಮ್ಗೆ ಆಗುದಿಲ್ಲ ಅಂತ ಒಂಚೂರು. ನಾವು ಆಕ್ಟಿಂಗ್ ಫೀಲ್ಡ್ ಅಲ್ಲಲ್ಲ, ನೀವು ಅಕ್ಕರ್ ಮಾಡಬಾರ್ದು. ನಾವು ಆಕ್ಟಿಂಗ್ ಫೀಲ್ಡ್ ಆದ್ರೆ ಯಶ್ ನಿಮ್ಮ ಫೀಲ್ಡ್ ಅಲ್ಲಿ ಒಳ್ಳೆ ಇದ್ದಾರಲ್ಲ, ಉದ್ಯಮಿ ಸಹ, ಆಕ್ಟರ್ಸ್. ಅದೇ ಉದ್ಯಮಿ ಎಂತ ಅವ್ರದ್ದು ಬಿಸ್ನೆಸ್ ಉಂಟ, ನಿಮ್ಗೆ ಗೊತ್ತಿಲ್ಲ? ಬೇಡ, ಇಲ್ಲಿ ಕ್ಯಾಮೆರಾದಲ್ಲಿ ಹೇಳಿದ್ರು. ಪ್ರೊಡ್ಯೂಸರ್ ಅಂತೆ ಟಾಕ್ಸಿಕ್ಗೆ, ಅದೆಲ್ಲ ಗೊತ್ತಿಲ್ಲ. ಅವ್ರು ರೈಟರ್, ತೆಗಿಲಿಕ್ಕೆ ಹಣ ಇರ್ಲಿಲ್ಲ ಅಂತೆ ಟಾಕ್ಸಿಕ್. ಸುಮ್ಮನೆ ಇರಿ ಮಾರೆ. ಈಗ ಹೂವು ಹೇಳ್ತಿದ್ರು, ಈಗ ಬೈಯುದು. ಬಟ್ಟೆ ಯೂಸ್ ಮಾಡಿ ನಿಮ್ಗೆ ಮಂಡೆ ವೆಚ್ಚ ಆದ್ರೆ ನೀವು ಬೈಯುದಾ? ಬಾಯಿಗೆ ಒಂದು. ಈಗ ಆಯ್ತು, ಅದು ಬಿಡಿ. ಇನ್ನೊಂದು ಮೇಜರ್ ಟಾಪಿಕ್ ಅಂದ್ರೆ ವಾರ ಆಗ್ತಾ ಉಂಟು. ನೀವು ವಾರಿಗೆ ಯಾರು ಸಪೋರ್ಟ್ ಮಾಡುದು? ವಾರ ನಾವು ಇಂಡಿಯಾ 1983 ಅಲ್ಲಿ ಒಂದು ವರ್ಲ್ಡ್ ಕಪ್ ಅಷ್ಟೇ. ಮತ್ತೆ ವರ್ಲ್ಡ್ ಕಪ್ ಅಲ್ಲ ಮಾರೆ, ವಾರ್ ಮಾರೆ, ಯುದ್ಧ
ಇರಾನ್ 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 ಇಲ್ಲ, ಇರಾನ್ ಎಲ್ಲ ವರ್ಲ್ಡ್ ಕಪ್ ಅಲ್ಲಿ ಇಲ್ಲ, ಕ್ರಿಕೆಟ್ ಅಲ್ಲಿ ಇಲ್ಲ. ಅದ್ ಕ್ರಿಕೆಟ್ ಅಲ್ಲ ಮಾರೆ, ಮತ್ತೆ ಯುದ್ಧ ಅಲ್ಲಿ ಬಾಂಬ್ ಎಲ್ಲ ಆಗ್ತಿದ್ದಾರಂತೆ. ನೀವ್ ಯಾರಿಗೆ ಸಪೋರ್ಟ್? ನಾನು ಯಾರಿಗೆ ಈಗ ಸಪೋರ್ಟ್ ಮಾಡಿದ್ರೆ ಜನರಿಗೆ ಮಂಡೆ ಬೆಚ್ಚಾಗ್ತದೆ, ಯಾರಿಗೆ ಸಪೋರ್ಟ್ ಮಾಡಿದ್ರೆ ಜನರಿಗೆ ಬೆಚ್ಚಾಗ್ತದೆ ಅವರಿಗೆ ಸಪೋರ್ಟ್ ಅಂಚ ನಾನು ಅವರಿಗೆ ಸಪೋರ್ಟ್ ಮಾಡುದು. ಮತ್ತೆ ಜನರು ಹೇಳ್ತಾರೆ ವಾರದ ಬಗ್ಗೆ ಮಕ್ಕರ್ ಮಾಡಬೇಡ. ಈಗ ನಾವು ಸ್ಟೇಟಸ್ ಹಾಕ್ತೇವೆ, ಸ್ಟೋರಿ ಹಾಕ್ತೇವೆ, ಅದ್ರಲ್ಲಿ ಎಂತ ಆಗ್ತದೆ? ಅದೇ ಮೊನ್ನೆ ಗುರುಪ್ರಸಾದ್ ಹಾಕಿದ್ದ ಸ್ಟೇಟಸ್, ವಾರ್ ನಿಲ್ಸಿ, ಇವನ್ ದೊಡ್ಡ ಜನ ಇವನಿಗೆ ಯಾರು ನೋಡಿ ಹೇಳ್ತಾರೆ ವಾರ್ ಉಂಟಾಗ ಮಾರೆ ಗುರುಪ್ರಸಾದ್ ಹೇಳಿದ್ದಾರೆ ಅಂತ. ಇಲ್ಲ, ಯಾರು ಅದಕ್ಕೆ ನಾನು ಹೇಳುದು, ಬೆಟ್ ಹಾಕಿ ವಾರಲ್ಲಿ ಇರಾನ್ ಫಸ್ಟ್ ಬಾಂಬ್ ಆಗ್ತದೆ, ಇರಾಕ್ ಫಸ್ಟ್ ಬಾಂಬ್ ಆಗ್ತದೆ, ಕೊರಿಯಾದ ಬರ್ತಾನ, ಬೆಟ್ ಹಾಕಿ ಹಣ ಮಾಡಿ, ಬಿಸ್ನೆಸ್ ಮೈಂಡ್ ನೀವೇ ಗಳಿಸಿದಲ್ಲ ನನಗೆ. ವಾರ್ ನಿಲ್ಲಿಸ್ಲಿಕ್ಕೆ ಇನ್ನೊಂದುಂಟು. ಯಾವ್ದು? ಇನ್ನೊಂದುಂಟು, ಫಸ್ಟ್ ಬಾಂಬ್ ಹಾಕಿದವಗೆ ಅಂತ ಹೇಳಿದ್ರೆ ನೀವು ಜೀನಿಯಸ್ ಮಾರೆ. ನೀವು ಅದಕ್ಕೆ ಅಲ್ಲಿ ಕೂತ್ಕೊಂಡು ನಾ ಇಲ್ಲಿ ಕೂತ್ಕೊಂಡು. ಈಗ ಯಶ್ ಮತ್ತೆ ಇವರು ರಣವೀರ್ ಸಿಂಗ್ ಕಂಪ್ಯಾರಿಸನ್ ನೋಡಿ ಎಲ್ಲ ಕಾಪಿ ಮಾಡಿದ್ದು ದುರಂಧರ್ 2. ಇವರಿಗೆ ಗಡ್ಡ ಉಂಟು, ಅವರಿಗೆ ಗಡ್ಡ ಉಂಟು, ಇವರಿಗೆ ಉದ್ದ ಕೂದಲು, ಅವರಿಗೆ ಉದ್ದ ಕೂದಲು, ಇವರ ಹೆಂಡತಿ ಆಕ್ಟ್ರೆಸ್, ಅವರ ಹೆಂಡತಿ. ಎಂತ ಮಾರೆ ಕಾಪಿ ಮಾಡುದು ಪಿಕ್ಚರ್ ಅಲ್ಲಿ ಮಾತ್ರ ಅಲ್ಲ, ರಿಯಲ್ ಲೈಫ್ ಅಲ್ಲಿ ಸಹ ಕಾಪಿ. ಎಂತ ಅವಸ್ಥೆ ಮಾರೆ. ಅದಕ್ಕೆ ಹೇಳುದು ನಾವು ಒರಿಜಿನಲ್ ಅನ್ನು ಸಪೋರ್ಟ್ ಮಾಡುವ. ಅದು ಎಷ್ಟು ಅವ್ರು ಹೇಳಿದ್ದಾರೆ, ಒರಿಜಿನಲ್ ವ್ಯಾಲ್ಯೂ ಜಾಸ್ತಿ. ಡೂಪ್ಲಿಕೇಟ್ ಒಂದು ಡೈಲಾಗ್ ಹೇಳಿ ಎಷ್ಟಿದೆ ಇನ್ನೊಂದು. 10 ಜನನ್ನು ನಿಂತ್ರೆ ನಾನು ಹೊಡೆದಿರುವ 10 ಜನನು ಡಾಣಿ. ಅದು ಜಾಸ್ತಿ ಇತ್ತು ಅದನ್ನ ಡೈಲಾಗ್. ಎಂತ ನೀವು ರೀಲ್ಸ್ ನೋಡಿ ಶಾರ್ಟ್ ಆದದೆಲ್ಲ. ಅದೇ ಮೊನ್ನೆ ನೀವು ಜೆಂಡನ್ ಮದುವೆದ ವಿಷಯ ಹೇಳ್ಬೋದಾ ಅಂತಲ್ಲ, ಹೇಳುವ? ಅದು ಅವ್ರು ಯಾರು ಹೇಳಿದ್ರಂತೆ, ಅವ್ರು ಮೇಕಪ್ ಆರ್ಟಿಸ್ಟ್, ಹಾಗೆ ನೀವೇ ಹೇಳ್ಬೋದಾ? ಅಲ್ಲ, ಅವರು ಕರ್ದದ್ದು ಖಾಲಿ, ನಾನ್ ಮತ್ತೆ ಅಭಿಷೇಕ್ ಹೋದದ್ದು ಇಬ್ಬರು, ಮತ್ತೆ ಇನ್ನೊಬ್ಬರು ಯಾರು ಡೆಲ್ಲಿ ಪ್ರೈಮ್ ಮಿನಿಸ್ಟರ್ ಯಾರ ಬಂದು. ಹೌದು, ಅವರ ಕರೆದಿದ್ರು, ಮೋದಿಯನ್ನು ಕರೆದಿದ್ರು. ಹೌದು, ಮೋದಿಯನ್ನು ಕರೆದಿದ್ರು. ಮತ್ತೆ ನಾನು ಅಭಿಷೇಕ್ ಹೋದದ್ದು ಇಬ್ಬರು. ನೀವು ಹೇಗೆ ಓದದ್ದು? ಹೇಗೆ ಅಂದ್ರೆ ಅದು ಅವರದೆಲ್ಲ ಇತ್ತು ಫುಲ್ ವ್ಯವಸ್ಥೆ. ಫ್ಲೈಟ್ ನಾವು ನಡ್ಕೊಂಡು ಹೋದದ್ದು. ಇಲ್ಲೇ ಆದದ್ದು, ನಿಮ್ಗೆ ಗೊತ್ತಿಲ್ವಾ? ಇಲ್ಲೇ ಆದದ್ದು ಗಣೇಶ್ ಕಟ್ಟೆ ಅಲ್ಲ, ಸುರತ್ ಕಲಾಚ್. ಸರಿ, ಮೆಕ್ಡೊನಾಲ್ಡ್ಸ್ ಹತ್ರ. ಅಲ್ಲಿ ಫ್ಲೈಓವರ್ ಅಡಿಯಲ್ಲಿಯಾ? ಫ್ಲೈಓವರ್ ಅಡಿಯಲ್ಲಿ ಎಂತ ಇದ ಫ್ಲೈಓವರ್ ಅಡಿಯಲ್ಲಿ ಎಂತ ಮಾರೆ ಆಗುದು? ಅಲ್ಲಿ ಸೀಕ್ರೆಟ್ ಜಾಗ ಉಂಟು, ಅದು ಹೇಳ್ಲಿಕ್ಕಿಲ್ಲ. ಸರಿ, ಹಾಗೆ ನಿಮ್ಮದಂತೆ ಜಾಗ ಅದು 200 ಎಕರೆ. ಅದೇ 200 ಎಕರೆ, ಅದು ಕೆಳಗೆ ಅಂಡರ್ ಗ್ರೌಂಡ್, ಅಲ್ಲಿ ಮದುವೆ ಆದದ್ದು. ಮತ್ತೆ ಅಲ್ಲಿ ಹೋಗುವವರಿಗೆಲ್ಲ ಎಂತ ಗೊತ್ತುಂಟ, ಮಾಸ್ಕ್ ಕೊಡ್ತಾರೆ, ಸ್ಪೈಡರ್ ಮ್ಯಾನ್. ಫೋನಿಗೂ ಎಂತ ಅಂಟಿಸ್ಲಿಕ್ಕೆ ಉಂಟು, ಅದು ಫುಲ್ ಬಂದ್ ಫೋನ್ ಅಂದ್ರೆ ಸೀಕ್ರೆಟ್. ಅದೇ ಅವ್ರು ಬಂದ್ ಮಾಡುದು ಫುಲ್, ಒಂದು ಕವರ್ ಕೊಡ್ತಾರೆ. ಹಾಗೆ ನೀವು ಸ್ಟೇಟಸ್ ಹಾಕ್ಲಿಲ್ವಾ ಅಂತ? ಇಲ್ಲದ್ರೆ ಇದ್ದದಿಲ್ಲದೆಲ್ಲ ಸ್ಟೇಟಸ್ ಹಾಕ್ತಿದ್ವಿ, ಒಂದು ಫೋಟೋ 4 ಫೋಟೋ. ಅರೆ ಎಂತ ಮಾಡುದು, ಅವರಲ್ಲಿ ಹೇಳಿದ್ರು ಅಪ್ಪ ಇದು ಸಿಪ್ಪಾಗ. ನಾ ಹೇಳಿದೆ ಅಂಕಲ್ ಗೊತ್ತುಂಟದ. ಮತ್ತೆ ಎಂತದು ಮಾಸ್ಕ್ ಅಂತ ಹೇಳ್ತಿದ್ರಿ? ಅದೇ ಮಾಸ್ಕ್ ಹಾಕಿ ಹೋಗ್ಲಿಕ್ಕೆ ಯಾರು ಗುರುತನ್ನು ಸಿಗುದಿಲ್ಲ ಮಾ. ನಾ ಎಣಿಸಿದ್ದು ಯಾರು ಮದುವೆ ಗಂಟೆ ಯಾರು ಮಾರೆ, ಇಲ್ಲಿ ಎಲ್ಲ ಮಾಸ್ಕ್ ಹಾಕಿದ್ದಾರೆ. ಮತ್ತೆ ಗೊತ್ತಾಯ್ತು ಅವ ಚೂರು ಕುಳ್ಳ ಇದ್ದಾನ. ಕುಳ್ಳ ಇರಲ್ಲ ಮಾರೆ. ಅದೇ ಎಲ್ಲ ಆಗಿ ನೀಡುದು. ಅವ್ರು ತುಂಬಾ ಉದ್ದ ಮಾರೆ, ಇವ ಪುದ್ಯ. ಹೌದು, ನಂಗೆ ಸಹ ಗೊತ್ತಾಯ್ತು. ಧರ್ಮದ ಊಟ ಸಿಕ್ಕಿದ್ರೆ ಸಹ ಇವರು ಹೇಳುದಂತೆ, ಹುಡುಗ ಉದ್ದ, ಹುಡುಗಿ ಮಾತಾಡುದು, ಅಲ್ಲಿ ಗಾಸಿಪ್ ಮಾಡುದು. ಅವರು ಬಿಳಿ, ಅವರು ಕಪ್ಪು, ಆತರ ಮಾತು. ನಾ ಎಣಿಸುದು ಮಕ್ಕಳಿಗೆ ತಿಂದ್ರೆ ಒಣಸ್ಬೋದು ಮಾರೆ, ಇಲ್ಲಿ ಬಂದು ಎಂತೆಂತ ಬಗಳುದು. ಜನರ ಹಾಗೆ ಅಲ್ಲ ಸ್ವಾಮಿ, ಎಂತ ಮಾಡುದು? ಆದ್ರೂ ಸಹ ಊಟಕ್ಕೆ ಬಂದ ಮೇಲೆ ಮಾರಿ ಇವರು ಹೀಗೆ ಬಂದು ಹೇಳಿದ್ರೆ ಆಗ್ತದ? ಅದು ಹೌದು. ನಾನು ಮೊನ್ನೆ ಒಂದು ಮದುವೆ ಹೋಗಿದ್ದೆ, ನಮ್ಮ ಯಾರವರು ರಶ್ಮಿಕಾ ಮತ್ತೆ ವಿಜಯ್ ಯಾರು ಡಿವೋರ್ಸ್ ಆದ ವಿಜಯ್ ಅಲ್ಲ, ಗೊತ್ತಾಯ್ತು. ನಮ್ಮ CM ವಿಜಯ್ ಅಲ್ಲ, ಇವರು ವಿಜಯ್. ಗೊತ್ತಾಯ್ತು. ಅವ್ರದ್ದು ಮದುವೆ ನೀವು ಬಂದಿರೋದಲ್ಲ, ನೀವು ಹೆಣ್ಣಿದ ಕಡೆಯಿಂದ ಬಂದದ್ದು. ನಾನು ನಿಮ್ಗೆ ಗೊತ್ತಾಯ್ತಾ? ನಾನು ಗಂಡಿನ ಗಾಡಿ. ನಮ್ಮ ಚಂಡೆ ಎಲ್ಲ ನೋಡಿದ್ರ? ನೀವು ಬಂದಿದ್ರ? ಭಯಂಕರ ಚಂಡೆ ಎಲ್ಲ. ನಾವು ಕುಂದರಲ್ಲ ಮರ ಚಂಡೆಗೆ. ನಮ್ಮನ್ನ ಮಾತ್ರ ಕರ್ದ ಅಂತ ಮಾರೆ. ನಿಮ್ಮನ್ನ ಹೆಣ್ಣಿದ ಗಾಡಿ ಕರ್ದದ್ದು. ಅವ್ರು ಹಾಗೆ ಹೇಳಿದ್ ಮಾರೆ, ಮಂದನ್ನ ಕುಟುಂಬದಿಂದ ನಿಮಗೆ, ದೇವರ ಕೊಂಡ ಕುಟುಂಬದಿಂದ ನಮಗೆ. ನಮ್ಗೆ ನೋಡಿ, ನೀವು ನೋಡಿ ನಂಗೆ ಗೊತ್ತಾಯ್ತು. ನನಗೆ ನಮಸ್ಕಾರ ಹಾಕಿದೆ. ನಿಮ್ಗೆ ಗುರ್ತುಂಟ? ಕನ್ನಡಕ ಹಾಕ್ಲಿಲ್ಲ, ಹಾಗೆ ನಿಮ್ಗೆ ಅಂದಾಜಾಗ್ಲಿಲ್ಲ. ದೇವರಗೊಂಡ ಅಂದ್ರೆ ಈ ಬಿಸ್ನೆಸ್. ಅವ್ರು ಈಗ ಅವ್ರನ್ನ ಕರೀರಿ ಒಮ್ಮೆ ಪಾಡ್ಕಾಸ್ಟ್, ಇಬ್ಬರು ಒಟ್ಟಿಗೆ. ಹೌದು,
ಅವರಿಗೆ ಬಿಸಿ ಅಂತ ಪಿಕ್ಚರ್ ಅಂತ ಮಾಡ್ತಾ ಇದ್ದಾರೆ. ಒಟ್ಟಿಗೆ ಬಂದ್ರೆ ಒಂಚೂರು ಖುಷಿ ಆಗ್ಬೋದು ಜನ. ಅದೀಗ ನಮ್ಮ ಅನುಷ್ಕಾ ಮತ್ತೆ ವಿರಾಟ್ ಬರ್ಲಿಕ್ಕಿದ್ದಾರೆ. ಅದು ಬೇರೆ ಬೇರೆ ಇಬ್ಬರು ಕಪಲ್ಸ್ ಬರ್ಲಿ ಅಂತ. ನೀವು ರಕ್ಷಿತ್ ಶೆಟ್ಟಿ ಯಾಕೆ ತಂದಂತ ನಂಗೆ ಗೊತ್ತಾಯ್ತು. ಬದುಕು ಜಟಕ ಬಂದಿ ಆಗ್ಬೋದು. ಅಲ್ಲ, ನೀವು ಹೇಳುದು ತಪ್ಪು ನೋಡಿ. ಅಲ್ಲ, ಅದು ಹೇಳುದು ತಪ್ಪು. ರಕ್ಷಿತ್ ಶೆಟ್ಟಿ ಅವರು ಮೂವ್ ಆನ್ ಆಗಿದ್ದಾರೆ, ನಾವು ಮೂವ್ ಆನ್ ಆಗ್ಬೇಕು ಜನರಾಗಿ. ಅದೇ ತಮಾಷೆ. ಎಷ್ಟು ಜೋಕ್ ಮಾಡ್ತೀರಿ. ಹೌದು, ಅವ್ರು ಎಷ್ಟು ವರ್ಷ ಆಯ್ತು ಕ್ರಿಕೆಟ್? 8 ವರ್ಷ. 8 ವರ್ಷ 8 ಜಾಸ್ತಿ ಆಯ್ತಂತ. 8 ಅಲ್ಲ ಮಾರ್ರೆ, ಈಗ 10 ವರ್ಷ ಆಯ್ತು. 2016. ನೀವೆಲ್ಲ ನಂಗೆ ಬ್ಲೂಟೂತ್ ಅಲ್ಲಿ ಗಳಿಸಿದ್ದು. ಹೌದೌದು, ನಾನು ಶೇರಿಟ್ ಅಲ್ಲಿ ಗಳಿಸಿದ ಪಿಕ್ಚರ್ ಒಬ್ಬನೇ 10 ವರ್ಷ ಆಯ್ತು ಮಾರೆ. ಆಗ ನಾನು ಹೇಳ್ತಿದ್ದೆ, ನಾವು ನೀವಾಗದ್ದು ಹಿರಿಯರು, ನಾವು ಸಣ್ಣ ಇದ್ದೆ ಸ್ವಲ್ಪ, 10th ಏನೋ ಹೋಗ್ತಿದ್ದೆ. ನಾನು ಹೇಳಿದೆ ನೆನಪುಂಟು, ಅವಳಿಗೆ ಅಷ್ಟು ವರ್ಷ, ಇವನಿಗೆ ಇಷ್ಟು ವರ್ಷ, ಅವರಿಗೆ 20 ವರ್ಷ, ಅವ್ರ ರಕ್ಷಿತಿಗೆ 33. ಆಗಲ್ಲ ಅಂತ ಗೊತ್ತಿತ್ತು. ಇವನಿಗೆ ಬೇಕಾ ಸುಮ್ಮನೆ ಏಜ್ ಗ್ಯಾಪ್. ಈಗ ಮಾಡರ್ನ್ ಏಜ್ ಅಲ್ಲ, ಅವನ ಮಗಳ ಪ್ರಾಯ ಮಾರೆ. ಮಗಳಲ್ವ ಅಂತ ಅಷ್ಟೇ ಏಜ್ ಆಗಿಲ್ಲ ಅವರಿಗೆ. ಪಡು ಜೋಕೆ ಅವರಿಗೆ ಅಷ್ಟೇ ಏಜ್ ಆಗಿಲ್ಲ. ಹೌದಾ? ಅಷ್ಟೇ ಏಜ್ ಆಗಿಲ್ಲ. ಇರ್ಲಿ, ಅದು ಹೌದು, ನೀವ್ ಹೇಳುದು ಸರಿ. ಇನ್ನು ಊಟ ಹೇಗಿತ್ತು ಮದುವೆಯಲ್ಲಿ? ಊಟ ಇತ್ತು. ಬಳಂತರಿ ಎಂತ ಮಾಡುದು, ನಂಗೆ ಈಟ್ ಆಗ್ತದೆ ಬಳಂತರಿ ಅಂದ್ರೆ. ನಾನು ಹೇಳಿದೆ ಉರ್ಪೆಲಾರಿ ಉಂಟಾ ಅಂತ, ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ, ಬಳಂತರಿಯಲ್ಲಿ ಸುಧಾರಿಸ್ಬೇಕಂತ. ಮನೇಲಿ ಗಣಪತಿ ದೇವಸ್ಥಾನ ತಿಂತಿದ್ವಿ ನೀವು. ಅದು ದೇವರದ್ದು, ಅದೆಲ್ಲ ಹೇಳ್ಬಾರ್ದು. ಇನ್ನೊಂದು ಏನಂದ್ರೆ, ದುರಂಧರ್ 2 ಒಂದು ಟಫ್ ಕಾಂಪಿಟೇಷನ್ ಉಂಟು. ಕರ್ನಾಟಕ ಮಾರ್ಕೆಟ್ ಅಲ್ಲಿ ದುರಂಧರ್ 2 ವಿನ್ ಆಗುದಿಲ್ಲ. ಯಾಕೆ ಹೇಳಿ? ಹೇಗೆ? ಲವ್ ಮಾಕ್ಟೇಲ್ 3 ಅದೇ ಸಿನಿಮಾ ಲವ್ ಮಾಕ್ಟೇಲ್ 3 1, 2 ನೋಡಿದಿರಲ್ಲ? ನಾನ್ ಸಹ ನೋಡ್ಲಿಲ್ಲ. ಒಳ್ಳೆ ಪಿಕ್ಚರ್ ಮಾತ್ರ. ಎಂತೇಳಿ, ಕೃಷ್ಣ ಗೊತ್ತುಂಟ? ಕೃಷ್ಣ ಅವ ಕ್ರಿಕೆಟರ್. ಮೊನ್ನೆ ಇದ್ರಲ್ಲಿ ಯಾವ್ದು ಮುಂಬೈ ಇಂಡಿಯನ್ಸ್ ಅಲ್ಲಿ ಏನೋ ಆಡ್ತಿದ್ನಂತ. ನೀಲಿ ಅದು ಜರ್ಸಿ ಮಾತ್ರ. ನೀಲಿ ಜರ್ಸಿ ಮಾತ್ರ. ಮುಂಬೈ ಇಂಡಿಯನ್ಸ್ ಅಲ್ಲ, ನೀಲಿ ಜರ್ಸಿ ಮಾತ್ರ, ಮುಂಬೈ ಇಂಡಿಯನ್ಸ್ ಅಲ್ಲ. ಸುದೀಪ್ ಮತ್ತೆ ಅಂತ ಮುಂಬೈ ಇಂಡಿಯನ್ಸ್ ಆಡದ. ಅವರು ಕರ್ನಾಟಕ ಬುಲ್ಡೋಸರ್ಸ್. ಅದು IPL ಅಲ್ವಾ? ಅದು IPL ಬರುದಿಲ್ಲ. ನೀವು ಕ್ರಿಕೆಟ್ ನೋಡುದಿಲ್ಲ, ಬೇಡ. ಬೇರೆ ಮಾತಾಡುವ. ಕ್ರಿಕೆಟ್ ಮಾತಾಡುದು ಬೇಡ, ನಿಮ್ಗೆ ಗೊತ್ತಿಲ್ಲ ಅದು ವಿಷಯ ಮಾತಾಡುದು ಬೇಡ. ಆಯ್ತಾಯ್ತು. ಅದು ಸುದೀಪ್ ಒಂದು, ನಾನು ಹೇಳುದು ಈಗ ಜನರಿಗೆ ಅದು ಬೆಚ್ಚ ಆಗ್ತದೆ. ಈಗ ಜನರಿಗೆ ಮಂಡೆ ಬೆಚ್ಚ ಆಗುವ ವಿಷಯ ಒಂದು ಹೇಳುದಂದ್ರೆ, ಸುದೀಪ್ ಆಕ್ಚುಲಿ ನನ್ನ ಪ್ರಕಾರ MS ಧೋನಿಗಿಂತ ಬೆಟರ್ ಕ್ರಿಕೆಟರ್. ಅದು ಹೌದೌದು, ಅದು ಒಪ್ಪದೆ ನೋಡಿ. MS ಧೋನಿ ಸುದೀಪ್ ಎಂತ ಕೇಳುದಂದ್ರೆ, ಧೋನಿ ಹತ್ರ ಎಷ್ಟು CPL ಉಂಟು? ಅವ್ರ ಹತ್ರ ಎಷ್ಟು ಉಂಟು ನೀವೆಣಿಸಿ. ಅಲ್ಲ, ಇಲ್ಲ ಅವ್ರ ಹತ್ರ CPL. ಧೋನಿ ಹತ್ರ 0 CPL. ಧೋನಿ ಸುದೀಪ್ ಹತ್ರ 3. ನೀವ್ ಎನಿಸಿ. ಅಲ್ಲ, ಎನಿಸಿ, ಧೋನಿಗಿಂತ ಇವ್ರು ಬೆಟರ್ ಎಷ್ಟೋ ಮಟ್ಟಿಗೆ. ಎಂತ ಭಾಷ. ಅವರಿಗೆ ಧೋನಿಗೆ ಏಜ್ ಎಷ್ಟು, ಸುದೀಪಿಗೆ ಏಜ್ ಎಷ್ಟು? ಸುದೀಪ್ ದೊಡ್ಡ. ಈಗ ಕ್ರಿಕೆಟ್ ಆಡ್ತದೆ. ಮತ್ತೆ ಧೋನಿ ಈಗ ಓಡ್ಲಿಕ್ಕೆ ಹೌದು, ಅದು ಗೊತ್ತಿಲ್ಲ. ಮೊನ್ನೆ ರನ್ನರ್ ನಿಲ್ಲಿಸ್ತಿದ್ರು ಮೊನ್ನೆ. ಆದ್ರೆ ಧೋನಿಗೆ ಒಂದು ರೆಸ್ಪೆಕ್ಟ್. ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಅವರು. ಅದು ನಾನು ಕಂಪೇರ್ ಮಾಡುದೊಂದು. ಎನಿಸಿ, ಸುದೀಪ್ ಅವರು ಇಲ್ಲಿ ಈಚೆ ಕಡೆ ಶೂಟಿಂಗ್ ಮಾಡಿ, ಈಚೆ ಕಡೆ ಕ್ರಿಕೆಟ್ ಆಡಿ, ಈಚೆ ಕಡೆ ಉದ್ದ ಕೂದಲು ಧೋನಿ ಹಾಗೆ, ಮತ್ತೆ ಬೆಟರ್ ಕ್ಯಾಪ್ಟನ್. ಅದು ಕೆಲವು ಸತಿ ರಾಂಗ್ ಫೀಲ್ಡ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವ್ರು 2 ಫೀಲ್ಡ್ ಅಲ್ಲಿ ಬಾರಿ. ಅದು ಟ್ವೀಟ್ ಮಾಡಿದ್ರು ಧೋನಿ ಒಮ್ಮೆ, ಇವರು ಒಂದು ಕ್ರಿಕೆಟರ್ ಆಗ್ಲಿಲ್ಲ, ಅದು ಒಳ್ಳೇದಾಯ್ತು ಮಾರೆ, ಇಲ್ಲಾರೆ ನಮ್ಗೆ ಬಾರಿ ಕಷ್ಟ. ಆ ಟೈಮಲ್ಲಿ 2007 ಅಲ್ಲಿ ಸುದೀಪ್ ಇರ್ತಿದ್ರು ಇವರಿಗೇನೆ ಕ್ಯಾಪ್ಟನ್. ಇವರು ಹಾಗೆ ಇದ್ರು. ಇವರು ಪಿಕ್ಚರ್ ಚಾಯ್ಸ್ ಮಾಡಿದ್ರು. 2 ಆಪ್ಷನ್ ಇತ್ತು, ಒಂದು ಕ್ರಿಕೆಟ್ ಮತ್ತೆ ಪಿಕ್ಚರ್. ಅವರು ಇಲ್ಲದ್ರೆ ಕನ್ನಡ ಇಂಡಸ್ಟ್ರಿ ಉಂಟು. ಒಳ್ಳೆ ಚಾಯ್ಸ್ ಮಾಡಿದ್ರು. ಧೋನಿ ಅವರ ಜಾಗದಲ್ಲಿ ಸರಿದ್ದಾರೆ. ಅದೇ ಸುದೀಪ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಸ್ಟ್. ಮುಂದಿನ ಪ್ರಶ್ನೆ ಎಂತ ಅಂದ್ರೆ, ಡೊನಾಲ್ಡ್ ಟ್ರಂಪ್ ನಿಮ್ಮ ಬಾರಿ ಗೆಳೆಯ, ಹೋದ ರೀಲ್ ನೋಡಿದ್ರು, ನಮ್ಗೊಂದು ಮೆಸೇಜ್ ಮಾಡಿದ್ದಾರೆ. ಅವರಿಗೆ ಎಂತ ಹೇಳ್ತೀರಿ? ಅವರಿಗೊಂದು ಮೆಸೇಜ್ ಈ ವಾರದ ಬಗ್ಗೆ. ಟ್ರಂಪ್, ನೀನು ನಿಂದು ಎಫ್ಟೀನ್ ಫೈಲ್ಸ್ ಅಲ್ಲಿ ಹೆಸರು ಬಂದಿದೆ ಅಂತ ಗೊತ್ತುಂಟು, ಆದ್ರೆ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನೀನು ವಾರ್ ಎಲ್ಲ ಮಾಡಬೇಡ ಮಾರೆ. ಇಲ್ಲಿ ಸುಮ್ಮನೆ ವಾರ್ ಎಲ್ಲ ಮಾಡಿ ಎಲ್ಲರಿಗೆ ಡಿಸ್ಟರ್ಬ್ ಆಗ್ತಾ ಉಂಟು, ಆಯ್ತಾ? ನಾ ಬರ್ತೇನೆ ನಾಳ್ದು ವೈಟ್ ಹೌಸಿಗೆ, ಊಟ ಮಾಡುವ. ಎಂತ ಸಜ್ಜಿಗೆ ಎಂತ ಬಜಿ, ಅವನಿಗೆ ಸಜ್ಜಿ ಬಜಿಲಿ ಇಷ್ಟ ಗೊತ್ತುಂಟ ಡೊನಾಲ್ಡ್ ಟ್ರಂಪ್. ನಾವು ಅಲ್ಲಿ ಮಾತಾಡಿದ ಮಾತ್ರ ಅಂದ್ರೆ, ಒಂದು ಪಾರ್ಟಿಯಲ್ಲಿ ಡಿಡಿ ಪಾರ್ಟಿಯಲ್ಲಿ ಸಿಕ್ಕಿದ್ರು. ನಿಮ್ಮ ಹೆಂಡತಿದ್ದು ಕಿಟ್ಟಿ ಪಾರ್ಟಿ, ಡಿಡಿ ಪಾರ್ಟಿ ಅಂತ. ಡಿಡಿ ಪಾರ್ಟಿ ಅಲ್ಲ, ಕಿಟ್ಟಿ ಪಾರ್ಟಿ. ಅಲ್ಲಿ ಸಿಕ್ಕಿದ್ರು ಅವರು. ಬಾರಿ ಒಳ್ಳೆ ಇತ್ತು ಮಾತ್ರ ಊಟ ಭಯಂಕರ. ಅದೇ, ಅವರು ಫಸ್ಟ್ ವೆಜ್, ಮತ್ತೆ ಅವರು ಎಪ್ಸ್ಟೀನ್ ಒಟ್ಟಿಗೆ ಸೇರಿ ನಾನ್ ವೆಜ್ ಆದ್ರೆ ಅವರು ಪಿಜ್ಜಾ ಪಾಸ್ತಾ ಎಲ್ಲ ಕೊಡುದು. ಬೇಡವಾ ಇಲ್ಲಿ, ಬೇಡವಾ ಅಂತ ಅದು.